ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಗಂಗೆಯಲ್ಲಿ ಎಷ್ಟು ಬಾರಿ ಮುಳುಗಬೇಕು, ಗಂಗಾ ಸ್ನಾನ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬರ್ರಿ. ಇನ್ನು 26ವರೆಗೂ ಮಹಾಕುಂಭ ಮೇಳ ನಡೀತಾ ಇದೆ. ಹೋಗೋರು ಹೋಗಿ ಬಂದರು, ಮತ್ತು ಇನ್ನು ಹೋಗೋರು ಹೋಗ್ತಾನೆ ಇದ್ದಾರೆ. ಈ ಒಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಪಾಪಗಳೆಲ್ಲ ಕಳೆದು ನಮಗೆ ಪುಣ್ಯಗಳು ದೊರೆತವೆ ಅನ್ನೋದು ಕೂಡ ನಮ್ಮ ಹಿಂದೂ ಧರ್ಮದಲ್ಲಿನ ಒಂದು ನಂಬಿಕೆ. ಹಾಗಾಗಿ ನಾವೇನಪ್ಪ ಅಂದ್ರೆ ಗಂಗಾ ಸ್ನಾನವನ್ನು ವಿಧಿವಿಧಾನಗಳ ಪ್ರಕಾರನೇ ಮಾಡಬೇಕು. ಮತ್ತು ಗಂಗಾ ಸ್ನಾನವನ್ನು ಮಾಡೋದು ಹೇಗೆ, ಗಂಗಾ ಸ್ನಾನ ಮಾಡಿದ ನಂತರ ಏನು ಮಾಡಬೇಕು, ಮತ್ತು ಗಂಗೆಯಲ್ಲಿ ಎಷ್ಟು ಬಾರಿ ನಾವು ಮುಳುಗಿ ಎದ್ದೇಳಬೇಕು ಅನ್ನೋದನ್ನು ನೋಡೋಣ ಬರ್ರಿ. ಪವಿತ್ರವಾದ ಏನಪ್ಪ ಅಂದ್ರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದು ಪುಣ್ಯ ಕಾರ್ಯ ಅಂತ ನಮ್ಮ ಹಿಂದೂ ಧರ್ಮದೊಳಗನ ಹೇಳಲಾಗಿದೆ. ಮತ್ತು ಅದರ ಜೊತೆಗೆ ಏನಂತಂದ್ರೆ ಗಂಗಾ ನದಿ ಏನಂದ್ರೆ ಹಿಂದೂ ಧರ್ಮದ ಒಂದು ಪವಿತ್ರ ಸ್ನಾನದ ಸ್ಥಳ ಅಂತಲೇ ಪರಿಗಣನೆಗೆ ತೊಗೊಂಡಿರುವಂಥದ್ದು. ಮತ್ತು ಗಂಗಾ ನದಿಯೊಳಗೆ ನೋಡ್ರಿ, ಸ್ನಾನ ಮಾಡೋದ್ರಿಂದ ವ್ಯಕ್ತಿಯು ಅನೇಕ ಪ್ರಯೋಜನಗಳನ್ನು ಪಡ್ಕೊತಾನೆ ಅಂತ ನಂಬಿಕೆ ಐತಿ. ಹೀಗಾಗಿ ನೋಡ್ರಿ, ಗಂಗಾ ನದಿಯಲ್ಲಿ ಸ್ನಾನ ಮಾಡೋದು ಅದರದ್ದೇ ಆದ ಕೆಲವೊಂದು ನಿಯಮಗಳಿವೆ. ಅಂತಹ ನಿಯಮಗಳು ಅನೇಕರಿಗೆ ಏನಪ್ಪ ಅಂದರೆ ಇನ್ನೂ ತನೂ ತಿಳಿದಿಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ. ಮತ್ತು ಗಂಗಾ ನದಿಯೊಳಗೆ ಸ್ನಾನ ಮಾಡಬೇಕಾದ್ರೆ ಮನುಷ್ಯನ ಪಾದದಿಂದ ಮುಡಿಯವರೆಗೂ ಸಂಪೂರ್ಣವಾಗಿಯೇ ನಾವು ಮುಳುಗಿ ಸ್ನಾನವನ್ನು ಮಾಡಬೇಕು. ಗಂಗಾ ನದಿಯೊಳಗೆ ಆ ಥರ ಸ್ನಾನ ಮಾಡೋದ್ರಿಂದ ನಮಗೆ ಪುಣ್ಯಫಲ ಸಿಗುತ್ತೆ ನೋಡ್ರಿ. ಎಷ್ಟು ಬಾರಿ ನಾವು ಮುಳುಗಿ ಎದ್ದು ಸ್ನಾನವನ್ನು ಮಾಡಬೇಕು ಅನ್ನೋದನ್ನು ನೋಡೋಣ. 3 ಬಾರಿ ನಾವು ಮುಳುಗಿ ಎದ್ದೇಳಬೇಕು. ಕೆಲವ್ರಿಗೆ ಇದು ಸಾಮಾನ್ಯ ವಿಷಯ ಅನ್ನಿಸ್ಬೋದು, ಇನ್ನು ಕೆಲವ್ರಿಗೆ ಗೊತ್ತಿರಲ್ಲ. ಅಂದ್ರೆ ನದಿ ಸ್ನಾನ ಅಂದ್ರೆ ಹೋಗಿ ನೀರಿನೊಳಗೆ ಇದ್ದು ಮತ್ತು ಬಂದುಬಿಡೋದು ಅಂತ ಹಿಂಗೆ ಅಂದ್ಕೊಂಡಿರ್ತಾರೆ. ಹಾಗಾಗಿ ಆ ಥರ 3 ಬಾರಿ ಮುಳುಗಿ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು. ಈ ಥರ ಮಾಡೋದ್ರಿಂದ ನೋಡ್ರಿ, ವ್ಯಕ್ತಿಯ ಪಾಪಗಳೆಲ್ಲ ಕಳೀತಾವೆ ಅನ್ನೋ ಒಂದು ನಂಬಿಕೆ. ಮತ್ತು ಈ ಪಾಪಗಳು ಕಳಿಬೇಕಾದ್ರೆ ಏನಂತಂದ್ರೆ ಗಂಗಾ ನದಿಯಲ್ಲಿ ನಾವು ಆ ಥರ ಕೆಲವೊಂದು ನಿಯಮಗಳನ್ನು ಪಾಲನೆಯನ್ನು ಮಾಡುವಂಥದ್ದು ಶಾಸ್ತ್ರಗಳಲ್ಲಿನೇ ಈ ಥರ ಉಲ್ಲೇಖ ಇದೆ ನೋಡ್ರಿ. ಭಾಳ ಅಂದ್ರೆ ಭಾಳ ಮುಖ್ಯ ಇದು. ಹಾಗಾಗಿ ಆ ಒಂದು ಶಾಸ್ತ್ರದ ಉಲ್ಲೇಖದ ಪ್ರಕಾರನೇ ನಾವು ಹೇಳೋದಾತಪ್ಪ ಅಂದ್ರೆ ಗಂಗಾ ನದಿಯೊಳಗೆ 3 ಬಾರಿ ನಾವು ಮುಳುಗಬೇಕು. ಇಲ್ಲ ಅಂದರೆ 5 ಬಾರಿ, ಇಲ್ಲ ಅಂದರೆ 7 ಬಾರಿ, ಈ ಥರ ನಾವು ಬೆಸ ಸಂಖ್ಯೆಯಲ್ಲಿ ಮುಳುಗಿ ಸ್ನಾನವನ್ನು ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನೋಡ್ರಿ, ಇದು ಪುಣ್ಯದ ಕೆಲಸ ಅಂತಲೇ ಪರಿಗಣನೆಗೆ ತೊಗೊತಾರೆ. ಮತ್ತು ಗಂಗಾ ನದಿಗೆ ಇಳಿಯೋದಕ್ಕಿಂತ ಮುಂಚೆ ಏನು ಮಾಡ್ಬೇಕು ನೀವು ಅಂತಂದ್ರೆ 3 ಸಾರಿ ಅಥವಾ 5 ಸಾರಿ ಇಲ್ಲ 7 ಸಾರಿನೂ ಆಗಿರಲಿ ನೀವು ಸ್ನಾನವನ್ನು ಮಾಡ್ಬೋದು. ಆನಂತರ ನೋಡ್ರಿ, ಸ್ನಾನ ಮಾಡಲು ಬಂದಾಗ ಅಂದರೆ ಗಂಗಾ ನದಿ ಹತ್ರ ಸ್ನಾನ ಮಾಡಲು ಬಂದಾಗ ಜನರು ಏನಪ್ಪ ಅಂದ್ರೆ ನೇರವಾಗಿ ಏನು ಮಾಡ್ತಾರಂದ್ರೆ ಗಂಗಾ ನದಿಗೆ ಕಾಲನ್ನು ಹಾಕ್ತಾರೆ ಫಸ್ಟು. ಇದೇನಂದ್ರೆ ತಪ್ಪಾದ ವಿಧಾನ ಅಂತ ಹೇಳ್ತಾರೆ. ಸ್ನಾನ ಮಾಡಬೇಕಾದ್ರೆ ನಾವು ನೇರವಾಗಿ ಏನಂತಂದ್ರೆ ನೀರಿಗೆ ಇಳಿಬಾರ್ದು ಅನ್ನೋದನ್ನು ಒಂದು ಗಮನದಲ್ಲಿ ಇಟ್ಕೋಬೇಕು. ಗಂಗೆಯ ಒಂದು ನೀರಿಗೆ ಇಳೋಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಫಸ್ಟ್ ಗಂಗಾ ಮಾತೆಯನ್ನು ನಾವು ಮನದಲ್ಲಿ ಸ್ಮರಣೆಯನ್ನು ಮಾಡ್ಕೋಬೇಕು. ಆ ನಂತರ ಸ್ಮರಣೆ ಆದಮೇಲೆ ಫಸ್ಟ್ ಬಲಗಾಲನ್ನು ಮೊದಲು ಸ್ವಲ್ಪ ನೀರು ಹಾಕಿ ಆ ನಂತರ ನಾವು ಗಂಗೆಯಲ್ಲಿ ಮುಳುಗಿ ಸ್ನಾನವನ್ನು ಮಾಡಬೇಕು ನೋಡ್ರಿ. ಈ ಥರ ಒಂದು ರೂಲ್ಸ್ ಇರುತ್ತೆ. ಮತ್ತು ಗಂಗಾ ನದಿಯಲ್ಲಿ ಮುಳುಗೋ ಪ್ರತಿ ಬಾರಿನೂ ಏನಪ್ಪ ಅಂತಂದ್ರೆ ನೀವು ಮಂತ್ರವನ್ನು ಪಠನೆ ಮಾಡ್ಕೋಬಹುದು. ಯಾವ ಮಂತ್ರ ಅಂತ ನೋಡೋಣ. ಗಂಗಾ ನದಿಯಲ್ಲಿ ಏನಂತಂದ್ರೆ ಪ್ರತಿಯೊಂದು ಬಾರಿ ಮುಳುಗಬೇಕಾದ್ರೂ ನೀವು ಮಂತ್ರವನ್ನು ಪಠಿಸಿ ಮುಳುಗಿ ಮತ್ತೆ ಮೇಲಕ್ಕೆ ಎದ್ದು ಮತ್ತೆ ಪುನಃ ಮಂತ್ರವನ್ನು ಪಠಿಸ್ಕೊಳ್ಳೋದು, ಮತ್ತೆ ಮುಳುಗಬೇಕು. ಅದು ಇದೇನಂದರೆ ಸರ್ವಕಾಲಿಕ ಮಂತ್ರ ಅಂತಲೇ ಹೇಳ್ಬೋದು, ಎಲ್ಲರಿಗೂ ಗೊತ್ತಿರುತ್ತಿದೆ. ಗಂಗೆಯ ಮಂತ್ರ ಗಂಗೆ ಚ ಯಮುನೈ ಚ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಂ ಅಂತ ಈ ಮಂತ್ರ ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಇದು ಅಂದರೆ ಗೊತ್ತಿರುತ್ತೆ, ಈಗ ಮುಳುಗಬೇಕಾದ್ರೆ ಹೇಳಬೇಕು ಅನ್ನೋದು ಗೊತ್ತಿರಲ್ಲ. ಅದನ್ನು ಬೇಕಾದರೆ ಹೇಳ್ಕೊಂಡು ನೀವು ಮಂತ್ರವನ್ನು ಜಪ ಮಾಡಿಕೊಂಡು ಈ ರೀತಿ ಮಂತ್ರದೊಂದಿಗೆ ನೀವು ಸ್ನಾನವನ್ನು ಮಾಡಿದಾಗ ನಮಗೆ ಪುಣ್ಯ ಫಲಗಳು ಇನ್ನೂ ಹೆಚ್ಚು ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ನೋಡ್ಬೋದು ನೋಡ್ರಿ. ಆಮೇಲೆ ಯಾವ ದಿನ ನಾವು ಗಂಗಾ ಸ್ನಾನವನ್ನು ಮಾಡಬೇಕು ಅಂತ ಅನ್ನೋದಾದರೆ ವರ್ಷದೊಳಗೆ ಪ್ರತಿಯೊಂದು ದಿನವೂ ಕೂಡ ಗಂಗೆಯಲ್ಲಿ ಸ್ನಾನ ಮಾಡಲು ಸಾಧ್ಯ ಆಗೋದಿಲ್ಲ. ಕೆಲವೊಂದು ವಿಶೇಷ ದಿನಗಳಲ್ಲಿ ನೋಡ್ರಿ ನಾವು ಗಂಗಾ ಸ್ನಾನವನ್ನು ಮಾಡಿ ಪ್ರಯೋಜನವನ್ನು ಪಡ್ಕೋಬೋದು. ಯಾವಾಗಲೂ ಹೋಗೋಕ್ಕಾಗಲ್ಲ. ಏನಂತಂದರೆ ಏಕಾದಶಿ ಟೈಮಲ್ಲಿ, ಹುಣ್ಣಿಮೆ ಮತ್ತು ದಸರಾ ಟೈಮಲ್ಲಿ, ಮೌನಿ ಅಮಾವಾಸ್ಯೆ ಇರ್ತದೆ ನೋಡ್ರಿ ಈ ಥರ. ಆಮೇಲೆ ಶಿವರಾತ್ರಿ ದಿವಸ, ವಸಂತ ಪಂಚಮಿ,
ಮಾಘ ಪೂರ್ಣಿಮಾ ಈ ಥರ ಸೇರಿದಂತೆ ಏನಪ್ಪ ಅಂದ್ರೆ ಕೆಲವೊಂದು ವಿಶೇಷವಾದ ಸಂದರ್ಭಗಳಲ್ಲಿ ಸ್ನಾನವನ್ನು ಮಾಡಬೇಕು ನೋಡ್ರಿ. ಈಗಂತೂ ಬಿಡ್ರಿ ಕುಂಭಮೇಳ ಇರೋದ್ರಿಂದ ನೀವು ಕುಂಭಮೇಳ ಮುಗಿಯೋದ್ರೊಳಗೆ ಯಾವಾಗಾದರೂ ಸಹ ಹೋಗಿ ಮಾಡಿಕೊಂಡು ಬರ್ಬೋದು. ಅದು ಮುಗಿಯೋದ್ರೊಳಗಾಗಿ ಅಥವಾ ಮುಗಿದ ಮೇಲಾದ್ರೂ ಹೋದ್ರೂ ಒಳ್ಳೆಯದು. ಅನುಕೂಲ ನೋಡಿಕೊಂಡು ಮಾಡಿರಿ. ಆ ನಂತರ ನೋಡ್ರಿ ನೀವು ಗಂಗಾ ಸ್ನಾನ ಆದಮೇಲೆ ಏನು ಮಾಡಬೇಕು ಅಂತ ನೋಡೋದಾದರೆ, ಗಂಗಾ ಸ್ನಾನವನ್ನು ಮಾಡಿದ ನಂತರ ನೀವು ಗಂಗಾದೇವರಿಗೆ ಧನ್ಯವಾದವನ್ನು ತಿಳಿಸ್ಬೇಕು. ಯಾಕಪ್ಪ ಅಂತಂದರೆ ಆಕೆ ನಮ್ಮ ಪಾಪಗಳನ್ನು ಕಳೀತಾಳೆ. ಮತ್ತು ಸ್ನಾನದ ಬಳಿಕ ಏನಂದ್ರೆ ಗಂಗಾ ನದಿ ನೀರನ್ನು ನಾವು ಮನೆಗೆ ತೊಗೊಂಬಂದು ಪ್ರತಿನಿತ್ಯ ಕೂಡ ನಾವು ಸ್ನಾನದ ನೀರಿಗೆ ಬೆರೆಸ್ಕೊಂಡು ಮಾಡ್ಬೋದು. ಅಥವಾ ಯಾರಿಗೆ ಹೋಗೋಕ್ಕಾಗಿರಲ್ಲ ನೋಡ್ರಿ ಅವರಿಗೂ ಸಹ ಆ ನೀರನ್ನು ತಂದು ಕೊಡ್ಬೋದು. ಕೆಲವರು ಹೋಗೋಕ್ಕಾಗದೇ ಇರೋರು ಮನೆಯಲ್ಲಿನೇ ಆ ಸ್ನಾನದ ನೀರಿಗೆ ಅದನ್ನು ಬೆರೆಸ್ಕೊಂಡು ಸ್ನಾನವನ್ನು ಮಾಡ್ಬೋದು ನೋಡ್ರಿ. ಇದು ಅತ್ಯಂತ ಸರಳ ಅಂತಲೇ ಹೇಳ್ಬೋದು. ಹೋದವರು ತಂದು ಕೊಡಬೇಕು. ಅವರು ಕೇಳಿದ್ರಪ್ಪ ಅಂದ್ರೆ ಈ ಥರ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಏನಂದ್ರೆ ದಾನ ಮಾಡೋದು ಅತ್ಯಂತ ಒಂದು ಪುಣ್ಯದ ಕೆಲಸ. ಅವ್ರವ್ರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರು ಏನಾದರೂ ದಾನವನ್ನು ಮಾಡ್ಬೋದು. ನಿರ್ಗತಿಕರಿಗೆ, ಬಡವರಿಗೆ, ಅಂಥವ್ರಿಗೆ ಮಾಡಿದ್ರಂದ್ರೆ ದಾನದ ಫಲ ಸಿಗುತ್ತಾ ಅಂತ ಹೇಳ್ಬೋದು ನೋಡ್ರಿ. ಇದು ಈ ಒಂದು ಗಂಗಾ ನದಿಯಲ್ಲಿ ಸ್ನಾನದ ಒಂದು ವಿಶೇಷತೆ. ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಪ್ರತಿನಿತ್ಯ ಬೆಳಗ್ಗೆ ಪಂಚಾಂಗ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಮತ್ತು ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಾರಿನ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.